ಇದು ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಗ್ರಾಮ. ಈ ಗ್ರಾಮದಲ್ಲಿ ಇಬ್ಬರು ಪ್ರಭಾವಿ ರಾಜಕಾರಣಿಗಳಾದ ಲೋಕಸಭಾ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಶಾಸಕ ಪ್ರದೀಪ್ ಈಶ್ವರ್ ಸ್ವಗ್ರಾಮ. ಇಲ್ಲಿ ಅಕ್ರಮ ಬ್ಲಾಸ್ಟಿಂಗ್ ಸದ್ದು ಜೋರಾಗಿದೆ. ಹೀಗೆ ಪೆರೇಸಂದ್ರ ಗ್ರಾಮದ ಪಕ್ಕದಲ್ಲಿ ಇರುವ ಅರೂರು ಗ್ರಾಮದ ರಾಷ್ಟ್ರೀಯ ಹೆದ್ದಾರಿಗೆ ಅಂಟಿಕೊಂಡಂತೆ ಇರುವ ಸರ್ವೆ ನಂಬರ್ 535/2ರ 3 ಎಕರೆ 16 ಗುಂಟೆ 231/5ರ 2 ಎಕರೆ ಜಮೀನು ಮಂಜುನಾಥ್ ಎಂಬುವರಿಗೆ ಸೇರಿದ್ದು, ಅದರಲ್ಲಿ ಅಕ್ರಮವಾಗಿ ಬಂಡೆಗಳನ್ನು ಶಾಕ್ ವೈರ್ ಟ್ಯೂಬ್ ಹಾಗೂ ಡಿಟೋನೇಟರ್ ಸ್ಫೋಟಕಗಳ ಮೂಲಕ ಬ್ಲಾಸ್ಟ್ ಮಾಡುತ್ತಿದ್ರು. ಆದರೆ ಜಮೀನಿನ ಮಾಲೀಕ ಜಿಲ್ಲಾಧಿಕಾರಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಂದ ಯಾವುದೇ ಪರವಾನಗಿ ಪಡೆಯದೆ 5 ಎಕರೆ ಜಮೀನಿನ ಮಧ್ಯದಲ್ಲಿದ್ದ ಕಲ್ಲು ಬಂಡೆಗಳನ್ನು ಸಿಡಿಮದ್ದು ಸ್ಫೋಟಕದಿಂದ ಬ್ಲಾಸ್ಟಿಂಗ್ ಮಾಡಿ ಅಲ್ಲೇ ಬೃಹತ್ ಗುಂಡಿ ತೆಗೆದು ಕಲ್ಲುಗಳನ್ನು ಮುಚ್ಚುತ್ತಿದ್ರು. ವಿಚಾರ ತಿಳಿದ ಪೆರೇಸಂದ್ರ ಪೊಲೀಸ್ ಠಾಣೆಯ ಪೊಲೀಸರು ದಾಳಿ ನಡೆಸಿ ಬಂಡೆಯನ್ನ ಬ್ಲಾಸ್ಟಿಂಗ್ ಮಾಡಲು ತಂದಿದ್ದ ಸಿಡಿಮದ್ದು ವೈರ್ಗಳನ್ನು ವಶಪಡಿಸಿಕೊಂಡು ಪ್ರಕರಣ ದಾಖಲು ಮಾಡಿದ್ದು, ಎ1 ಆರೋಪಿಯಾಗಿ ದೇವನಹಳ್ಳಿ ತಾಲೂಕಿನ ಕೊಯ್ರಾ ಮೂಲದ ಶಿವ, ಎ2 ಆರೋಪಿಯಾಗಿ ಚಿಕ್ಕಬಳ್ಳಾಪುರ ತಾಲೂಕಿನ ಅರೂರು ಗ್ರಾಮದ ಜಮೀನಿನ ಮಾಲೀಕ ಮಂಜುನಾಥ್ ಎಂಬುವರನ್ನ ಇಬ್ಬರ ವಿರುದ್ಧ ಎಫ್ಐಆರ್ ದಾಖಲು ಮಾಡಿದ್ದಾರೆ. ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಪೆರೇಸಂದ್ರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಹೈವೇ ಪಕ್ಕದಲ್ಲಿ ಅರೂರು ವಿಲೇಜ್ ಇದೆ. ಆ ಅರೂರು ವಿಲೇಜಲ್ಲಿ ಯಾವುದೂ ಥರ ಏನು ಹೈವೇ ಪಕ್ಕದಲ್ಲಿ ಏನು ಬ್ಲಾಸ್ಟಿಂಗ್ ವಗೈರೆ ನಡ್ತಾ ಇದೆ, ಈ ಥರ ಪಬ್ಲಿಕ್ಕಿಂದ ಮಾಹಿತಿ ಬಂದಿತ್ತು. ಆದಮೇಲೆ ನಮ್ಮ ಇನ್ಸ್ಪೆಕ್ಟರ್ ಮುನಿಕೃಷ್ಣ ಗುಡಿಬಂಡೆ ಇನ್ಸ್ಪೆಕ್ಟರ್ ಅಲ್ಲಿ ರೌಂಡ್ಸಲ್ಲಿ ಇತ್ತು. ಅವರು ವಿಸಿಟ್ ಮಾಡಿ ಚೆಕ್ ಮಾಡಿದಾಗ ಅವ್ರಿಗೆ ಗೊತ್ತಾಯಿತು ಕಿ ಒಂದು ಪೆಟ್ರೋಲ್ ಬಂಕ್ ಇದೆ. ಪೆಟ್ರೋಲ್ ಬಂಕ್ 100 ಮೀಟರ್ ಹಿಂದೆ ಯಾವುದು ಖಾಸಗಿ ಜಮೀನಲ್ಲಿ ಯಾರು ಬಂಡೆ ವಗೈರೆ ಹೊಡಿಯೋಕ್ಕೆ ಬ್ಲಾಸ್ಟಿಂಗ್ ವಗೈರೆ ಮಾಡ್ತಾ ಇದ್ದಾರೆ, ವಿದೌಟ್ ಪರ್ಮಿಷನ್ ಇಲ್ಲಿಗಲಿ ಮಾಡ್ತಾ ಇದ್ದಾರೆ, ಅದನ್ನು ಜಿಲೆಟಿನ್ ವಗೈರೆ ಯೂಸ್ ಮಾಡಿ. ಆಮೇಲೆ ಅವ್ರ ಮೇಲೆ ನಾವು ಒಂದು ಎಕ್ಸ್ಪ್ಲೋಸಿವ್ ಆ್ಯಕ್ಟ್ದು ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ. ಬೇಸಿಕ್ಲಿ ಈ ಕೇಸಲ್ಲಿ ಆರೋಪಿ ಶಿವು ಯಾರು ಸಪ್ಲೈ ಮಾಡಿದ್ದಾರೆ ಅವ್ರಿಗೆ ಮತ್ತು ಯಾರ್ದು ಜಮೀನಿದೆ ಅವ್ರ ಮೇಲೆ ನಾವು ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಶಿವು ಯಾರು ಸಪ್ಲೈ ಮಾಡಿದ್ದಾರೆ ಜಿಲೆಟಿನ್ ವಗೈರೆ ಅವರಿಗೆ ಅರೆಸ್ಟ್ ಮಾಡಿದ್ದೀವಿ. ಅವರಿಂದ ಈಗ ನಾವು ಅವರು ಬೇಸಿಕ್ಲಿ ಕ್ವಾರಿ ಮತ್ತು ಈ ಕ್ರಷರ್ಸ್ ವಗೈರೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಏನು ಸಪ್ಲೈ ಇತ್ತು ಅಲ್ಲಿಂದ ತೊಗೊಂಡ್ಬಂದಿದ್ದಾರೆ. ಅದು ನಾವು ವೆರಿಫೈ ಮಾಡ್ತಾ ಇದ್ದೀವಿ ಕಿ ಯಾರು ಇವರ ಕೈಯಲ್ಲಿ ಯಾರು ಕೊಟ್ಟಿದ್ದಾರಾ ಅಥವಾ ಯಾರು ಈ ಬ್ಲಾಸ್ಟಿಂಗ್ ವಗೈರೆ ಅದು ಕಂಪ್ನಿ ಮ್ಯಾಗ್ಝಿನ್ ವಗೈರೆ ಯಾರಿತ್ತು ಅವರಿಂದ ಯಾರು ಇವರಿಗೆ ಸಪ್ಲೈ ಮಾಡಿದ್ದಾರೆ ಅದು ನಾವು ಚೆಕ್ ಮಾಡ್ತಾ ಇದ್ದೀವಿ. ಆಮೇಲೆ ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ. ಇನ್ನು NH44 ರಸ್ತೆಯ ಪಕ್ಕದಲ್ಲೇ ಪೆಟ್ರೋಲ್ ಬಂಕ್ ಇದ್ದು, ಇನ್ನು ಅರೂರು ಗ್ರಾಮದ ಮಂಜುನಾಥ್ ಸೇರಿದ ಜಮೀನಲ್ಲೇ ಪೆಟ್ರೋಲ್ ಬಂಕ್ಗೆ ಬಾಡಿಗೆ ನೀಡಿದ್ದು, ಬಂಕ್ ಪಕ್ಕದಲ್ಲಿ ಇರುವ ಜಮೀನಲ್ಲಿ ಬೃಹತ್ ಬಂಡೆಗಳು ಇರುವ ಕಾರಣ ಜಮೀನನ್ನ ಸಮತೋಲನ ಮಾಡಲು ಸರ್ಕಾರದಿಂದ ಯಾವುದೇ ಅನುಮತಿ ಪಡೆಯದೆ ರಾಜಾರೋಷವಾಗಿ ಅಕ್ರಮವಾಗಿ ಸಿಡಿಮದ್ದು ಮೂಲಕ ಬ್ಲಾಸ್ಟಿಂಗ್ ಮಾಡ್ತಿದ್ರು. ಪಕ್ಕದಲ್ಲೇ ಪೆಟ್ರೋಲ್ ಬಂಕ್, ರಾಷ್ಟ್ರೀಯ ಹೆದ್ದಾರಿ ಹಾಗೂ ಮೆಡಿಕಲ್ ಕಾಲೇಜು ಇದ್ದು ಯಾವುದೇ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳದೆ ಬ್ಲಾಸ್ಟಿಂಗ್ ಮಾಡಿ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಖಾಲಿ ಜಮೀನು ಒಲಿಮೆಗೋಸ್ಕರ ಜಮೀನಲ್ಲಿ ಸ್ವಲ್ಪ ಬಂಡೆ ವಗೈರೆ ಇತ್ತು, ಅದನ್ನು ಕ್ಲಿಯರ್ ಮಾಡೋಕ್ಕಾಗಿ ಅವರು ಮಾಡಿದ್ದಾರೆ. ಬಟ್ ಅದು ಅಲೌಡ್ ಇಲ್ಲ. ಈ ಬ್ಲಾಸ್ಟಿಂಗ್ ವಗೈರೆ ಯಾವಾಗ ಮಾಡ್ತಾರೆ ಅದು ಎಲ್ಲ ಪರ್ಮಿಷನ್ ತಗೋಬೇಕು ಮತ್ತು ಪ್ರೊಫೆಷ್ನಲ್ ಥರ ಮಾಡಬೇಕು. ಇದು ಯಾರ ಹತ್ರ ಲೈಸೆನ್ಸ್ ಇದೆ, ಯಾರಿಗೆ ಟ್ರೈನಿಂಗ್ ಇದೆ ಮತ್ತು ಪಬ್ಲಿಕ್ಗೆ ಕೂಡ ಎಚ್ಚರಿಕೆ ಕೊಡಬೇಕು ಕಿ ಈ ಥರ ಏನು ಬ್ಲಾಸ್ಟಿಂಗ್ ವಗೈರೆ ಆಗ್ತಾಯಿದೆ. ಅದು ಎಲ್ಲ ಪರ್ಮಿಷನ್, ಪೊಲೀಸ್ದು ಪರ್ಮಿಷನ್ ಮತ್ತು ಈ ಯಾವ ಬೇರೆ ಡಿಪಾರ್ಟ್ಮೆಂಟ್ಸ್ ಇನ್ವಾಲ್ವ್ ಇದ್ದಾರೆ ಅವರೆಲ್ಲರದು ಪರ್ಮಿಷನ್ ಆದಮೇಲೆ ಇದು ಮಾಡೋಕ್ಕೆ ಆಗುತ್ತೆ. ಸ್ವಂತ ಈ ಥರ ಎಲ್ಲಿಗಲ್ ಥರ ಆಗುತ್ತೆ. ಇದು ಈ ಥರ ಸ್ವಂತ ಮಾಡೋಕ್ಕೆ ಆಗಲ್ಲ. ಇನ್ನು ಸ್ಥಳಕ್ಕೆ ಬಂದ ಬಾಂಬ್ ಸ್ಕ್ವಾಡ್ ಪರಿಶೀಲನೆ ನಡೆಸಿ ಕಲ್ಲು ಬಂಡೆಗಳನ್ನು ಬ್ಲಾಸ್ಟ್ ಮಾಡಲು ಬಳಸಿದ ಶಾಕ್ ವೈರ್ ಟ್ಯೂಬ್ ಹಾಗೂ ಡಿಟೋನೇಟರ್ ಹಾಗೂ ಇಟಾಚಿ ಮತ್ತು ಕಂಪ್ರೆಸರ್ ಅನ್ನ ಪೆರೇಸಂದ್ರ ಪೊಲೀಸರು ವಶಪಡಿಸಿಕೊಂಡು ಸೀಸ್ ಮಾಡಿದ್ದಾರೆ. ಅದಲ್ಲದೆ 5-6 ತಿಂಗಳಿಂದ ಅರೂರು ಬಳಿ ಅಕ್ರಮ ಸಿಡಿಮದ್ದಿನಿಂದ ಬ್ಲಾಸ್ಟಿಂಗ್ ಮಾಡುತ್ತಿದ್ರು ಪೆರೇಸಂದ್ರ ಪೊಲೀಸರಿಗೆ ಗೊತ್ತೇ ಆಗಲಿಲ್ಲ. ಯಾಕೆ ಮೊದಲೇ ಕ್ರಮ ಜರುಗಿಸಲಿಲ್ಲ ಎಂಬ ಪ್ರಶ್ನೆಗಳು, ಅನುಮಾನಗಳು ಸಾರ್ವಜನಿಕ ವಲಯದಲ್ಲಿ ಮೂಡಿವೆ. ಪೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.